ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳುತ್ತಾ ನಾನು ಸಹ ತುಂಬಾ ಸೂಪರಾಗಿದ್ದೀನಿ. ಇವತ್ತಿನ ಲಾಗ್ ಬಂದು ಇವತ್ತು ನನ್ನ ಫ್ರೆಂಡ್ ಮನೆ ಉಷಾ ಅಂತ, ಅವ್ರ ಮನೇಲಿ ಕಿಟ್ಟಿ ಇದೆ. ಹಾಗಾಗಿ ಈಗ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಗೈಸ್ ತುಂಬಾ ನಮ್ಮ ಫನ್ನಿ ಟಾಕ್ಸ್ ಇರುತ್ತೆ, ಆಮೇಲೆ ಗೇಮ್ಸ್ ಇರುತ್ತೆ, ಆಮೇಲೆ ಹೌಸಿ ಆಡ್ತೀವಿ, ಆಮೇಲೆ ರೀಲ್ಸ್ ಇರುತ್ತೆ, ಆಮೇಲೆ ಗ್ರೂಪ್ ಡ್ಯಾನ್ಸ್ ಅಂತ ಅದು ಮಾಡ್ತೀವಿ. ಆಮೇಲೆ ಎಲ್ಲರೂ ಒಂದೊಂದು ಟೈಪ್ ವೆರೈಟೀಸ್ ಆಫ್ ಫುಡ್ ಮಾಡ್ಕೊಂಬರ್ತಾರೆ. ಒಬ್ಬೊಬ್ಬರು ಒಂದೊಂದು ವೆರೈಟಿ ಮಾಡ್ಕೊಂಡು ಬಂದುವಾಗ ಒಂದು 15 ಜನ ಇದ್ದೀವಿ ನಾವು. 15 ಟೈಪ್ಸ್ ಆಗುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಹಾಗಾಗಿ ಬನ್ನಿ, ನಿಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಎಲ್ಲ ನಮ್ಮ ಫನ್ನಿ ಟಾಕ್ಸು ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ಗೈಸ್. ಓಕೆ, ಹೋಗೋಣ, ಬನ್ನಿ ಹೋಗೋಣ ಈಗ. ಗಾಯ್ಸ್, ಈಗಷ್ಟೇ ಬಂದೆ. ಬಿಸಿಲು ಬೇರೆ ಸಿಕ್ಕಾಬಟ್ಟೆ. ಏನ ಇದೆ ಇಲ್ಲ ಎದುರುಗಡೆ ನಿಂತು. ಈಗ ನೋಡಿ ನನ್ನ ಫ್ರೆಂಡ್ಸ್ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಹಾಯ್ ಮೀನಾ. ಬಂದೆ. ಇದೇ ನನ್ನ ಫ್ರೆಂಡ್ ಮನೆ, ಉಷನ್ ಮನೆ. ಬಂದು ಈಗ ಎಲ್ಲ ಫ್ರೆಂಡ್ಸ್ ಎಲ್ಲ ಒಳಗಡೆ ಎಲ್ಲ ಇದ್ದಾರೆ. ಈಗ ಒಳಗಡೆ ಎಲ್ಲ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಹಾಯ್ ಫ್ರೆಂಡ್ಸ್, ಈಗ ಬಂದಿದ್ದೀವಿ ಉಷನ್ ಮನೆಗೆ. ಈಗ ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಈಗ. ಹಾಯ್ ಸುನೀತಕ್ಕ, ಏನು ತಿಂತ ಕುಡಿತಾ ಇದ್ದೀರಾ? ಓಹೋ, ಹೌದು, ಅದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮೀನಾ. ಮೀನಾ, ನೀವು ಫಸ್ಟ್ ಟೈಮು ಈಗ ನನ್ನ ಚಾನಲ್ಗೆ. ಹೇಳಿಯಪ್ಪ. ಓಹೋ, ಮಾಡಿ. ಖಂಡಿತ ಕೈ ಜೋಡಿಸೋಣ, ಮಾಡಿ. ನಮ್ಮ ಪ್ರೋತ್ಸಾಹ ನಿಮ್ಗೆ ಯಾವಾಗಲೂ ಇದೆ. ಓಕೆಪ್ಪ, ಕೊಡಿ. ನೆಕ್ಸ್ಟು ರಾಣಿ. ಎಷ್ಟೊತ್ತಿಗೆ ಬಂದ್ರಿ ನೀವು? ಇವ್ರು ನಾನು ಇಂಟ್ರೊಡ್ಯೂಸ್ ಮಾಡಿಸ್ಲೇಬೇಕಾಗಿಲ್ಲ. ನಮ್ಮ ಶೋಭಾಕ್ ಅವ್ರನ್ನ ಸುಮಾರು ಸರಿ ನಾವು ಟೂರ್. ಓಕೆಪ್ಪ, ಕುಡೀರಿ. ಅಮೂಲ್ಯ, ಹಾಯ್. ಎಷ್ಟೊತ್ತಿಗೆ ಬಂದ್ರಿ? ಸಾರಿ. ಈಗ ಮಜ್ಜಿಗೆ ಕುಡಿತಾ ಇದ್ದೀವಿ. ಸರಿ. ಟೂರ್ ಮಿಸ್ ಮಾಡ್ಕೊಂಡ್ರಲ್ಲ? ಬೇರೆ ಕಡೆ ಹೋಗ್ಬೇಕಿತ್ತು, ಅದರಿಂದ ಮಿಸ್ ಆಯಿತು. ನೀವು ಹೋಗ್ಲಿಲ್ವಾ? ಆಯ್ತು ಮೀನಾ, ನಿಮ್ಮ ಸಜೆಷನ್ ಖಂಡಿತ ತಗೋತೀವಿ. ಜಯಂತಿ, ಟೂರಿಂದ ಬಂದ್ಮೇಲೆ ಹೆಂಗನ್ಸ್ತಪ್ಪ? ಫ್ರೆಂಡ್ಸ್ ಅನ್ನೋಕ್ಕಿಂತ ಮಾತಾಡಿರೋ ಒಂದು ಇದು ಅವೆಲ್ಲ ಕಾಮಿಡಿಗಳು. ಜಯಶ್ರೀ ಕಾಮಿಡಿ ಹೆಂಗಿತ್ತು? ಕೊಡಿ ನಾಗಮಣಿ, ನೀವು ಮಿಸ್ ಮಾಡ್ಕೊಂಡ್ರಿ. ನಮ್ಮ ಇದಕ್ಕೆ ಬರಬೇಕಿತ್ತು. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಸರಿ ಪರಿಚಯ ಆಯ್ತಾ ಇದ್ದೀನಿ. ನಾನು ನಾಗಮಣಿ ಅಂತ. ನೀವು ನಮ್ಮ ಇದಕ್ಕೆ ಲಾಸ್ಟ್. ಸಾರಿ ಅಪ್ಪ, ನೀವು ಮೀನಾ ಅವ್ರ ಮನೆಗೆ ಬಂದಿರಲಿಲ್ಲ ಅಲ್ವಾ? ಸಾರಿ. ನೀವು ಅಲ್ಲಿ ಬಂದಿದ್ದು ಅಂತ ಆ ಥರ ಇದು ಮಾಡಿಕೊಂಡೆ. ಗೈಸ್, ಇವರು ನಾಗಮಣಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು. ಇವರು ಸಹ ಗೌಡ್ತಿ ಬಳಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವರೇ ಫಸ್ಟ್ ಮಾಡಿದ್ದು. ಎಲ್ಲ ಮೆಂಬರ್ಸ್ನೂ ಗ್ಯಾದರ್ ಮಾಡಿ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮದೊಂದು ಸಣ್ಣ ಒಂದು ಕಿಟ್ಟಿ ಮಾಡ್ಕೊಂಡಿದ್ದೀವಿ. ಈಗ ನಾಗಮಣಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ನಿಮ್ಮ. ಹೆಸರು ನಾಗಮಣಿ. ನಿಮ್ಮ ಜೊತೆ ಕಿಟ್ಟಿಲಿ ಎಂಜಾಯ್ ಮಾಡಿದ್ರೆ ಬಂದಿದ್ದೀನಿ. ನಿಮ್ಮ ಫ್ರೆಂಡ್. ಓಕೆಪ್ಪ, ಓಕೆ. ಮತ್ತೆ ಈ ಸರಿ ಇದು ಸಖತ್ತಾಗಿ ಮಾಡಿದ್ದಾರೆ ಕಬಾಬ್ನ. ಹಲಸಿನಕಾಯಿ ಕಬಾಬ್ನ ಮತ್ತೆ ಮಜ್ಜಿಗೆನು ತುಂಬಾ ಘಮ ಅಂತ ಚೆನ್ನಾಗಿದೆ. ಈಗ ಉಷಾ ಅಡುಗೆ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ನಾನ್ ವೆಜ್ ಊಟನ್ನು ಅವ್ರ ಮನೇಲಿ ಮಾಡಿದೀವಿ. ತುಂಬಾ ಚೆನ್ನಾಗಿ ಮಾಡಿದ್ರು. ನಾವೇ ಅವ್ರಿಗೆ ಕೊಡ್ಸಕ್ಕಾಗಿಲ್ಲ. ನೆಕ್ಸ್ಟ್ ನೋಡ್ಕೊಳ್ಳ. ಈಗ ಇವ್ರು ಕೊಡ್ತೀನಿ. ಸರಿಯಪ್ಪ. ಹಲೋ, ನಿಮ್ಮ ಪಾಪು ಕೇಳಿ ಮಾತಾಡ್ಸಿ. ಬಾ. ಹಾಯ್ ಚಿನ್ನಿ, ಹಾಯ್ ಮಾಡು. ನನ್ನ ಹೆಸರು ಕೋಮಲ.
ತುಂಬಾ ಚೆನ್ನಾಗಿದೆ. ಕಿಟ್ಟಿ ಪಾರ್ಟಿ ಎಲ್ಲ ಅವ್ರ ಅಮ್ಮ ಕೆಲಸ ಮಾಡೋದ್ರಿಂದ ಕರ್ಕೊಂಡ್ಬರ್ತೀನಿ ಅಂತ. ಅದೇ ಯಾವ ಉಷಾ ಗೈಸ್ ಇವ್ರ ಮನೇಲೆ ಈಗ ಮಾಡ್ತಿರೋದು ಕಿಟ್ಟಿನ. ಹಾಯ್ ಉಷಾ, ಹೇಗನ್ಸ್ತಾ ಇದೆ ಇವತ್ತು? ಖುಷಿ ಆಗ್ತಿದೆ. ಹಾಂ ಎಂಜಾಯ್ ಮಾಡಿ. ಆಯ್ತು. ಊಟ ಎಲ್ಲ ಚೆನ್ನಾಗಿ ಸವಿರಿ. ಓ ಸವಿಯಣ್ಣ ಸವಿಯಣ್ಣ. ಎಲ್ಲ ಅವ್ರವ್ರೇ ಮಾಡ್ಕೊಂಡು ಡಿಫ್ರೆಂಟ್ ಆಗಿರುತ್ತೆ. ಎಷ್ಟು ತಗೊಂಡಾಗಾಯ್ತು. ಆಯ್ತಪ್ಪ. ಮೀನಾ ನೀವೇನಾರು ಹೇಳಿ. ಇದು ಎರಡನೇ ಯೂಟ್ಯೂಬ್ಗೆ ನಾನು ಎರಡನೇ ಸಲ. ಹೌದು, ಲಾಸ್ಟ್ ಟೈಮು ನಿಮ್ಮ ಮನೇಲೆ. ಹೌದು. ಇವತ್ತು ಕಬಾಬ್ ಚೆನ್ನಾಗಿತ್ತು. ಮತ್ತೆ ಮಜ್ಜಿಗೆನೂ ಚೆನ್ನಾಗಿತ್ತು. ಓ ಸರಿ ಸರಿ. ನಿಮ್ದು ಯೂಟ್ಯೂಬ್ಗೆ ಎಲ್ಲ ಸಕ್ಸಸ್ ಆಗಲಿ ಚೆನ್ನಾಗಿ. ಥ್ಯಾಂಕ್ ಯು ಮೀನಾ, ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಗೂ ನಾವಿಬ್ರು ಕಸಿನ್ಸ್. ಅದೇ ಇವರಿಬ್ರು ಕಸಿನ್ಸ್ ಗೈಸ್. ಇವರು ಸರೋಜಾನು ಉಷಾನು ಆ ಕಡೆ ಕೂತಿರೋರು ನೇಬರ್ಸು. ಇವರಿಬ್ರು ಪರ್ಪಲ್ ಕಲರ್ ಚೂಡಿದಾರ್ ಕಸಿನ್ಸ್ ಅವರಿಬ್ಬರು. ಓಕೆ ಓಕೆ ಮೀನಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಮೀನನ್ನು ನೇಬರ್ಸ್. ಆಯ್ತು ಓಕೆ ಗೈಸ್. ಅನ್ ಮಾಡಿದ್ರ ಟೇಸ್ಟ್ ನೋಡ್ತಾ ಇದ್ದೀನಿ. ಉಷಾ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇದೇನು ಕಬಾಬು ಅಂದಿದ್ದು? ಹಲಸಿನಕಾಯಿ ಕಬಾಬು. ಉಷಾ ತುಂಬಾ ಚೆನ್ನಾಗಿದೆ ಹಲಸಿನಕಾಯಿ ಕಬಾಬು. ಬಟ್ ಒಂಚೂರು ಕಂಡಂಗೆಲ್ಲ ಒಂಚೂರು ಉಪ್ಪು ಸ್ವಲ್ಪ. ಹೌದಾ? ಕಬಾಬ್ ಯಾವ ರೀತಿ ಮಾಡಿದ್ರಿ ಅಂತ ಪರಿಚಯ ಮಾಡ್ಕೊಳ್ಳಿ. ನಾವು ನೋಡಿ ಆ ತರ ಮಾಡ್ತೀವಿ ಕಬಾಬ್. ಸೇಮು. ಅದು ಒಳಗಡೆ ಹಲಸಿನ ಹಣ್ಣು ಅಗದ್ರೆ ಮಾತ್ರ ಗೊತ್ತಾಗೋದು ಇದೊಂದು ಹಲಸಿನ ಹಣ್ಣು ಇದು ಅಂತ. ಇಲ್ಲ ಸಡನ್ ಆಗಿ ಬಾಯಿಗೆ ಹಾಕ್ಬಿಟ್ರೆ ಎಲ್ಲೋ ಚಿಕನ್ ಇದ್ರದ್ದು ಏನೋ ಕಬಾಬ್ ಏನೋ ಅಂತ ಅನ್ಸ್ಬಿಡುತ್ತೆ. ಚೆನ್ನಾಗಿದೆ. ನಾನು ಕೊಡ್ತೀನಿ ಒಂದ್ಸಲ. ನಾನು ಕೊಡ್ಬೋದು. ಇದರಲ್ಲಿ ಯಾರೂ ಬೇಜಾರು ಮಾಡ್ಕೊಳ್ಳೋ ಹಲೋ ಮನಿ ಇಟ್ಕೊಂಡಿದ್ದಾರೆ ನೋಡಿ. ಶೋಭಾ ಕಲೆಕ್ಟ್ ಮಾಡೋರು, ಕಲೆಕ್ಟ್ ಇವರು. ಸ್ಪೂನ್ಸ್ ಇದೆ ಅಲ್ವಾ? ಸ್ಪೂನ್ಸ್ ಇದೆ. ಆಮೇಲೆ ಇದು ನಂಬರ್ ಪಾನ್ಸ್ಗಳು ಇಟ್ಟಿದ್ದೀರಾ. ಹೌದು. ಒಂದ್ಗೆ 10. ಈಗ ಕೌಡೆ ಬಿಡ್ಬೇಕಾ? ಹಾಂ ಕೌಡೆ ಬಿಡಿ ಶೋಭಾ. ಸ್ಟಾರ್ಟ್. 2 20 ಬೀಳ್ತು. 3 ಬಿದ್ರೆ ಓ ಆ ಥರ 3 ಬಿದ್ದರೆ 30. ಹಾಂ ಸರಿ ಸರಿ. ಹಾಂ ಗೊತ್ತಾಯ್ತು, ಅದೇ ಟೈಪು. ಹಾಂ. ಗೈಸ್ ಇದು ಸ್ಪೂನು ಪಾನ್ಸು ಇಟ್ಟಿದ್ದಾರೆ. 10 20 30 40 50 60 ಅಲ್ಲಿ ಕೌಡೆ ಬಿಡ್ತಾ ಇದ್ದಾರೆ. ಈಗ ಒಂದು ಕೌಡೆ ಇದಾದರೆ 10 ಅಂತ ಲೆಕ್ಕ. ಆವಾಗ ಸ್ಪೂನ್ಸ್ನ ಮಗ್ಚಾಕ್ಬೇಕು. ಮತ್ತೆ ಏನಾದ್ರು ಅವ್ರು ಸೆಕೆಂಡ್ ಟೈಮ್ ಬಿಟ್ಟುವಾಗ 22 ಅಂತ ಬಿಟ್ಟರೆ 20. ಮತ್ತು ಥರ್ಡ್ ಟೈಮ್ ಏನಾದ್ರು ಬಿಟ್ಟುವಾಗ 10 ಬಿಟ್ಟರೆ ಮತ್ತೆ ಅದೇನೋ ಮಗ್ಚಿರೋಂಥ ಸ್ಪೂನ್ನ ಮೇಲಕ್ಕೆ ಮಾಡಬೇಕು. ಆ ಥರ ಇದು. ಅದು 1 ನಿಮಿಷದಲ್ಲಿ ಈಗ ಎಷ್ಟು ನಂಬರ್ಸ್ ಬರುತ್ತೆ ಅದನ್ನು ಕೌಂಟ್ ಮಾಡ್ಕೊಳ್ಳೋದು ಅಷ್ಟೇ ಇದು ಗೇಮು. ಈಗ ಶೋಭಾ ಆಡ್ತಾ ಇದ್ದಾರೆ ಗೇಮ್ನ. ಮೀನಾ ಆಡಿಸ್ತಾ ಇದ್ದಾರೆ. ಈಗ ನೋಡಿ ಅವ್ರಿಗೆ ಒಂದು ಇದಾಗಲಿಲ್ಲ, ನಂಬರ್ ಇದು ಬರಲಿಲ್ಲ. ಈಗ ನೋಡಿ ಮೀನಾ ಅವ್ರು ಆಡ್ತಾ ಇದ್ದಾರೆ. ನಮ್ಮಲ್ಲಿ ಮೀನಾ ಇಬ್ಬರಿದ್ದಾರೆ. ಇವರು ರೆಡ್ ಚೂಡಿದಾರ್ ಮೀನಾ ಸದಾಶಿವ್. ಇವ್ರು ಆಡಿಸ್ತಿರೋರು ಮೀನಾ ಬಾಲಸುಬ್ರಹ್ಮಣ್ಯ ಇವರು. ಗಂಧ ಗಾಳಿ ಗೊತ್ತಿಲ್ಲದೆ ಅದೃಷ್ಟ ಅನ್ನೋದು ಇದಕ್ಕೇನೆ. ನೋಡಿ ಅವ್ರಿಗೆ ಅದು ಎಷ್ಟು 200 ಎಷ್ಟು 210. ಹಾಂ ಗೈಸ್ ಎಲ್ಲ ಹೌಸಿ ಆಡ್ತಾ ಇದ್ದಾರೆ ಈಗ. ಇದಾ ಮೀನಾ ಭಾಳ ಖುಷಿ ಆಗ್ಬಿಟ್ಟಿದೆ ಈಗ. ನೋಡಿ ಸರೋಜ ಏನೋ ಕೇಳ್ತಾ ಏನು
ಜಯಶ್ರೀ ನಿಮ್ಗೆ ಯಾವ ಪ್ರೈಸು ಹಾಂ ಜಯಶ್ರೀ ಯಾವ್ದು ಬಂತು ನಿಮಗೆ ಯಾವ ಲೈನ್ ಬಂತು ಲಾಸ್ಟ್ ಫುಲ್ ಹೌಸಿನಾ ಗೈಸ್ ಒಂದು ಗೇಮ್ಸ್ ಆಡ್ಸಿದ್ವಲ್ಲ ಆಗಲೇ ಸ್ಪೂನ್ಸು ಪಾನ್ಸು ಕೌಡೆ ಬಿಟ್ಟಿದ್ದು ಅದರಲ್ಲಿ ನಾಗಮಣಿ ಅವ್ರಿಗೆ ಫಸ್ಟ್ ಪ್ರೈಸು. ಇದು ಉಷಾ ಅವರ ಸ್ಪಾನ್ಸರ್ ಅವ್ರ ಮನೇಲಿ ಆಗಿರೋದ್ರಿಂದ ಎಲ್ಲರ ಚಪ್ಪಾಳೆ. ಥ್ಯಾಂಕ್ ಯು ನಾಗಮಣಿ. ಈಗ ಸೆಕೆಂಡ್ ಪ್ರೈಸ್ ಬಂದು ಮೀನಾ ಅವ್ರಿಗೆ. ಎಲ್ಲರೂ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಒಂದು ನಿಮಿಷ. ಓಕೆಪ್ಪ. ಈಗ ಥರ್ಡ್ ಪ್ರೈಸ್ ಬಂದಿರೋದು ಗೈಸ್ ನನಗೇನೆ. ಈಗ ನೋಡಿ, ಈಗ ಥರ್ಡ್ ಪ್ರೈಸ್ ಬಂದಿರೋಳು ನಾನೇನೆ. ಈಗ ನಾನೇ ಹೋಗಿ ಪ್ರೈಸ್ ತಗೊಬೇಕು ಈಗ. ಥ್ಯಾಂಕ್ ಯು ಮಾಡಿದ್ದೀನಿ. ಹಲೋ ಗಾಯ್ಸ್, ಎಲ್ಲ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಒಂದೊಂದು ಐಟಮ್ ಮಾಡ್ಕೊಂಬಂದಿದ್ದಾರೆ. ಸುಮಾರು ಐಟಮ್ಸ್ ಇದೆ ನೋಡಿ ಇಲ್ಲಿ. ಹೀಗಾಗಿ ಎಲ್ಲರೂ ಇದನ್ನು ಶೇರ್ ಮಾಡಿಕೊಂಡು ಈಗ ಊಟ ಮಾಡ್ತೀವಿ. ಹಾಗಾಗಿ ಪ್ರತಿ ಮಂತು ಇದನ್ನು ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಒಂದು 15 ಐಟಮ್ಸ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಗೈಸ್ ಈ ಥರ ಮಾಡೋದು. ಬಡ್ಸ್ಕೊಂಡ್ರಾ? ಹಾಂ, ಒಂಚೂರು ಕೊಡಿ, ಇಷ್ಟು ಬೇಡ ನೋಡೋಣ. ಗೈಸ್, ನಾಗಮಣಿ ಮಾಡಿದ್ದು ಮದ್ದೂರೋಡೆ ತಿಂತಾಯಿದ್ದೀನಿ ಈಗ. ನಾಗಮಣಿ ಚೆನ್ನಾಗಿ ಮಾಡಿದ್ದೀರಾ? ಚೆನ್ನಾಗಿದೆ. ಚಿತ್ರಾನ್ನ, ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಗಿಣ್ಣು, ರೊಟ್ಟಿ, ನುಪ್ಪಿಟ್ಟು. ಅದು ನುಪ್ಪಿಟ್ಟ ಮದ್ದೂರೋಡೆನಾ ಅನಿಸುತ್ತೆ. ಮದ್ದೂರೋಡೆ. ಹಾಂ, ಕರ್ಜಿಕಾಯಿ. ಒಂದು ಹೋಮ್ ಮೇಡು, ಒಂದು ರೆಡಿಮೇಡಾ? ಒಂದು ಇಡ್ಲಿ. ಸರಿ ಅದೇ ಹೋಮ್ ಮೇಡು ಜಯಂತಿ ಮಾಡಿರೋದು, ರೆಡಿಮೇಡು ಮೀನಾ ತಂದಿರೋದು. ಆಯ್ದಾರೆ ಈಗ ಆರಾಮಾಗಿ ಎಲ್ಲ ಗೇಮ್ಸ್ ಆಯಿತು, ಹೌಸಿ ಆಯಿತು, ರೀಲ್ಸ್ ಆಯಿತು. ಈಗೆಲ್ಲ ಊಟ ಮಾಡ್ತಾ ಇದ್ದಾರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು. ಗೈಸ್, ಈಗ ಎಲ್ಲ ನಮ್ಮ ಕಿಟ್ಟಿ ಎಲ್ಲ ಮುಗೀತು. ಈಗ ನನ್ನ ಮುಖದಲ್ಲಿ ಬೆವರು ನೋಡಿದ್ರೆ ನಾವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಈಗ ಹಾಗಾಗಿ ಕಿಟ್ಟಿಲಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದೋ. ರೀಲ್ಸು, ಗೇಮ್ಸು, ಮತ್ತು ಹೌಸಿ ಮತ್ತು ಚೆನ್ನಾಗಿ ಒಳ್ಳೊಳ್ಳೆ ಐಟಮ್ಸ್ ತಿಂದಿದ್ದು ಎಲ್ಲ ಚೆನ್ನಾಗಾಯಿತು. ಈಗ ಲಾಸ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದೊಂದು ಸರಿ ಬಾಯ್ ಹೇಳ್ಬಿಡ್ತಾರೆ ಎಲ್ಲರೂ. ಥ್ಯಾಂಕ್ಸ್ ಇರೋರೆಲ್ಲ, ಈ ಪ್ರೋಗ್ರಾಮ್ ನೋಡ್ತಿರೋರೆಲ್ಲ ಖುಷಿಪಟ್ಟು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ದಯವಿಟ್ಟು ಮರಿಬೇಡಿ. ನೀವು ನಮ್ಮನ್ನ ಆದಷ್ಟು ಲೈಕ್ ಮಾಡ್ತಿರೋ ಅಷ್ಟು ನಮ್ಮ ಒಂದು ಈ ಪ್ರೋಗ್ರಾಮ್ನ ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ಇನ್ನೂ ಹೆಚ್ಚೆಚ್ಚು ರೀಲ್ಸ್ಗಳು, ಆದಷ್ಟು ಫನ್ನಿ ಟಾಕ್ಗಳು ಇವೆಲ್ಲ ಕೊಡ್ತೀವಿ. ಹಾಗಾಗಿ ಗೈಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತ ಮರಿಬೇಡಿ ಗೈಸ್. ಓಕೆ, ಬಾಯ್, ಸಿ ಯು.